ನಮಸ್ಕಾರ. ಎಲ್ಲರೂ ಇದ್ದೀರೆಂದು ನಾನು ನಂಬಿರುತ್ತೇನೆ. ನಾನು ಚೆನ್ನಾಗಿದ್ದೀನಿ. ನನ್ನ ನಮಸ್ಕಾರಗಳನ್ನು ನಿಮಗೆ ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ದೃಶ್ಯ 7 ರಾಜವೀರ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಅರ್ಥಾತ್ ದುರ್ಗದ ಬೆಳಕು. ಈ ಒಂದು ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಗಾಳಿಯನ್ನು ಗುದ್ದಿದರೆ ಫಲವೇನು, ಗಾಳಿಯನ್ನು ಗುದ್ದಿದರೆ ಮೈ ನೋಯುವುದೊಂದೇ ಫಲ. ಮೂಲ ಸತ್ವ ಮರೆತ ಸಾಹಸಗಳಂತೂ ಮೇಳವಿಸೆ ಪೌರುಷಕ್ಕೆ ದೇವ ಕೃಪೆಯೆಂದು ಫಲ. ತಾಳಿ ಬಾಳುವವರೆಗೆ ಮಂಕುತಿಮ್ಮ, ಗಾಳಿಯನ್ನು ಗುದ್ದಿದರೆ ಮೈ ನೋಯುವುದೊಂದೇ ಫಲ. ಗಾಳಿಯನ್ನು ಗುದ್ದಿದರೆ ಏನು ಫಲ ಇಲ್ಲ, ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಗಾಳಿ, ಪ್ರಕೃತಿ, ಪಂಚಭೂತಗಳನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದನ್ನು ಡಿ ವಿ ಗುಂಡಪ್ಪನವರು ಬರೆದರೆ ಅದನ್ನು ನಿಮ್ಮ ಮುಂದೆ ಹೇಳುತ್ತಾ ಈಗ ರಾಜವೀರ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಅರ್ಥಾತ್ ದುರ್ಗದ ಬೆಳಕು ಈ ಒಂದು ನಾಟಕದ ದೃಶ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈಗ ದೃಶ್ಯ 7 ದೊರೆ ರಂಗಪ್ಪ ನಾಯಕನನ್ನು, ವೃದ್ಧ ಭರಮಪ್ಪ ನಾಯಕನನ್ನು, ಇತರೆ ಗಣ್ಯರನ್ನು ಬಿಡಿಸಿಕೊಂಡ ಬಂದ ಮೇಲೆ ಆ ಗಣ್ಯರನ್ನು ಅವರವರ ಜಾಗಕ್ಕೆ ಕಳಿಸಿಕೊಟ್ಟು ವೃದ್ಧ ಭರಮಪ್ಪ ಮತ್ತು ದೊರೆ ರಂಗಪ್ಪ ನಾಯಕನನ್ನು ನವಲಕಲ್ಲು ದುರ್ಗ ಆ ಊರಿಗೆ ಕರೆದುಕೊಂಡು ಬರ್ತಾನೆ. ಅಲ್ಲಿ ಬಂದು ಅಲ್ಲಿ ಅವನ ಸಾಮಾನ್ಯ ಮನೆ, ಕನಕವ್ವ ನಾಗತಿ ಸಾಮಾನ್ಯ ಹೆಣ್ಮಗಳಂತೆ ಕೆಲಸ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ವೃದ್ಧ ಭರಮಪ್ಪ ಮತ್ತು ದೊರೆ ರಂಗಪ್ಪ ನಾಯಕಿ ಇತರರೊಡನೆ ಕಸ್ತೂರಿ ಅಲ್ಲಿಗೆ ಅವರನ್ನು ಕರೆದುಕೊಂಡು ಬರ್ತಾನೆ. ಚಿರತೆ ಕಲ್ಲಿನ ಬಂದಿಖಾನೆಯಿಂದ ತಪ್ಪಿಸಿಕೊಂಡು ಇತರ ಸೈನಿಕರೊಡನೆ ಅವ್ರನ್ನೆಲ್ಲ ಬಿಡುಗಡೆ ಮಾಡಿಕೊಂಡು ತಂದು ಇಲ್ಲಿಗೆ ಬಿಡ್ತಾನೆ. ಕಸ್ತೂರಿ ತನ್ನ ತಾಯಿಯನ್ನು ಕನಕವನ್ನು ತೋರಿಸಿ ಆ ವೃದ್ಧ ಭರಮಪ್ಪನಿಗೆ ಮತ್ತು ದೊರೆ ರಂಗಪ್ಪ ನಾಯಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಇವರು ದೊರೆ ರಂಗಪ್ಪನವರೇ, ವೃದ್ಧ ಭರಮಪ್ಪನವರೇ, ಇವರು ನಮ್ಮ ತಾಯಿ ಕನಕಮ್ಮ ಅಂತಂತೇಳಿ. ಇದು ನಮ್ಮ ಮನೆ, ಈ ಊರಿನ ಹೆಸರು ನವಲಕಲ್ಲು ದುರ್ಗ ಅಂತೇಳಿ ಕಸ್ತೂರಿ ತನ್ನ ತಾಯಿಯನ್ನು ಪರಿಚಯ ಮಾಡಿಕೊಡ್ತಾನೆ. ವೃದ್ಧ ಭರಮಪ್ಪ ಕಸ್ತೂರಿಯ ತಾಯಿಯನ್ನು ತದೇಕ ಚಿತ್ತದಿಂದ ಒಂದು ಸರಿ ನೋಡ್ತಾನೆ. ನೀನು ಕನಕವ್ವ ಅಲ್ವಾ ಅಂತಂತ ಹೇಳ್ತಾನೆ. ಕನಕಮ್ಮ, ನೀನು ಕನಕವ್ವನಾಗತಿ, ನೀನು ನಿನ್ನ ಮುಖದಲ್ಲಿ ರಾಣಿ ವಾಸದ ಕಳೆ ಬರುತ್ತಿಲ್ಲವೇ, ಕಣ್ಣುಗಳಲ್ಲಿ ಆಜ್ಞಾಪಿಸುವ ಹೊರತೆ ಹಿಂಗಿಲ್ಲವೇ, ನೀನು ಕನಕಮ್ಮನಾಗತಿ. ನಾನು ಕನಸು ಕಾಣುತ್ತಿದ್ದೇನೆ, ಇದು ಕನಸು ನನಸು ಒಂದು ಗೊತ್ತಾಗ್ತಾ ಇಲ್ಲ. ಕಸ್ತೂರಿ, ಕಸ್ತೂರಿ, ನನ್ನನ್ನು ಮುಟ್ಟು. ಕಸ್ತೂರಿ ಅವನನ್ನು ಚಿವುಡ್ತಾನೆ. ಇಲ್ಲ, ನಿಜ, ನಾನು ಕನಸು ಕಾಣ್ತಾ ಇಲ್ಲ, ಇದು ನಿಜ. ಕಸ್ತೂರಿ ರಂಗಪ್ಪ ನಾಯಕನ ಪತ್ನಿ ಕನಕವ್ವನಾಗತಿ. ನೀನು ಇನ್ನೂ ಬದುಕಿದ್ದರೆಂದರೆ ಆನಂದ, ಮಹದಾನಂದ. ಹಾಗಾದರೆ ಈ ಯುವರತ್ನ ಕಸ್ತೂರಿ ರಂಗಪ್ಪ ನಾಯಕನ ಮಗನೇ? ಆವಾಗ ದೊರೆ ರಂಗಪ್ಪ ನಾಯಕ ಹೇಳ್ತಾನೆ, ತಾಯಿ ಮಹಾರಾಣಿ ಕನಕವ್ವನಾಗತಿ, ನೀನಿನ್ನೂ ತಲೆಮರೆಸಿಕೊಂಡು ಬದುಕುವ ಕಾಲ ಮುಗಿಯಿತು. ದುರ್ಗದ ದೊರೆ ಆಗಲೇ ಬಂದಾಯಿತು. ಕಸ್ತೂರಿನ ತೋರಿಸ್ತಾರೆ. ಇವನೇ ದುರ್ಗದ ದೊರೆ ಕಸ್ತೂರಿ, ನಿಮ್ಮ ಮಗನೇ ದುರ್ಗದ ದೊರೆ. ವೃದ್ಧ ಭರಮಪ್ಪ, ಹೇಳು ತಾಯಿ, ಏನಾಯಿತು ನಿನಗೆ? ಯಾವುದನ್ನು ಬಚ್ಚಿಟ್ಟುಕೊಳ್ಳುವುದು ಬೇಡ. ಸೇಡು ತೀರಿಸುವ ಕಾಲ ಪಕ್ವವಾಗಿದೆ. ಪರಿತಪಿಸುವುದು ಬೇಡ ತಾಯಿ. ಸತ್ಯವನ್ನು ಕತ್ತಲೆಯಲ್ಲಿ ಮರೆಯಾಗಿಸುವುದು ಬೇಡ. ಹೃದಯದಲ್ಲಿ ಮಡಿಗುಟ್ಟಿ ನಿಂತಿರುವ ದುಃಖವನ್ನು ಹರಿಯಬಿಡು. ಬೆಂದ ಬದುಕಿಗೆ ಉರಿಯುವ ಕುಲುಮೆಯಾಗಬೇಡ. ಬಾಡಿರುವ ರೆಪ್ಪೆಯಲ್ಲಿ ನಿಂತ ಅಶ್ರುವನ್ನು ಸುರಿಸಿಬಿಡು ತಾಯಿ. ಮನಸ್ಸು ಹಗುರಾಗಲಿ. ನಿನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿರುವ ಆ ಸತ್ಯವನ್ನು ಹೇಳಿಬಿಡು ತಾಯಿ.
ಅಂತಂತೇಳಿ ರುದ್ರಬ್ರಹ್ಮಪ್ಪ ಅವನಿಗೆಲ್ಲ ಗೊತ್ತಿರ್ತೈತಲ್ಲ, ಆ ಕನಕವನ್ನಾಗತಿ ಕೇಳ್ತಾನೆ. ಕನಕವನ್ನಾಗತಿ ಅವಾಗ ಹೇಳ್ತಾನೆ, ಏನೆಂದು ಹೇಳಲಿ ದಳವಾಯಿ, ಏನೆಂದು ಹೇಳಲಿ ರುದ್ರ ಭರಮಪ್ಪನವರೇ. ದಳವಾಯಿ ಮುದ್ದಣ್ಣನ ಕ್ರೌರ್ಯಕ್ಕೆ ಬಲಿಯಾದ ಮೇಲೆ ಭರಮಣ್ಣ ಇನ್ನೂ ಚಿಕ್ಕ ಬಾಲಕ. ಅರಮನೆ ಆವರಣದಲ್ಲಿ ಆಟವಾಡುತ್ತಿದ್ದ ಸೌಮ್ಯವಾಗಿ ಬಂದ ಆ ದಳವಾಯಿ ಮುದ್ದಣ್ಣ ನನ್ನ ಪತಿಯೊಂದಿಗೆ ಮಾತುಕತೆ ಮಾಡಿದ, ಕಪ್ಪವನ್ನು ಕೇಳಿದ, ರದ್ದಾಂತವನ್ನು ಮಾಡಿದ. ದೌರ್ಜನ್ಯದಿಂದ ನನ್ನ ಪತಿಯನ್ನು ಎಳೆದುಕೊಂಡು ಹೋದ, ಅಪಮಾನ ಮಾಡಿದ, ಮೂಗು ಮುಂದಲೆಯನ್ನು ಕತ್ತರಿಸಿ ಶಿರಚ್ಛೇದನ ಮಾಡಿದ. ಕಸ್ತೂರಿ ರಂಗಪ್ಪ ನಾಯಕನನ್ನು ಅಲ್ಲಿಂದ ತಪ್ಪಿಸಿಕೊಂಡು ಬಂದ ಈ ಬಾಲಕನನ್ನು ಭರಮಣ್ಣನನ್ನು ನನ್ನ ಸೆರಗಿನಲ್ಲಿ ಬಚ್ಚಿಟ್ಟುಕೊಂಡು ಊರೂರು ಅಲಿಯುತ್ತಾ ದಳವಾಯಿ ಸೈನಿಕರಿಂದ ತಲೆಮರೆಸಿಕೊಂಡು ಬದುಕುತ್ತಿದ್ದೇನೆ. ಇವನೇ ಕೆರಳಿದ ಕೇಸರಿ ನನ್ನ ಕಸ್ತೂರಿ ರಂಗಪ್ಪ ನಾಯಕರ ಕುಡಿ ಭರಮಣ್ಣ ನಾಯಕ. ಹೇಳ್ತಾಳೆ, ಇಷ್ಟು ನನ್ನ ವೃತ್ತಾಂತ ಇರೋದು. ಬಿಚ್ಚುಗತ್ತಿ ಭರಮಣ್ಣ ನಾಯಕ ಇವನೇ, ನಿನಗೆ ಜಯವಾಗಲಿ ಮಗು. ಕಸ್ತೂರಿ ಹೇಳ್ತಾನೆ, ನಾನು ಬಿಚ್ಚುಗತ್ತಿ ಭರಮಣ್ಣ ನಾಯಕನೇ, ನನ್ನ ತಂದೆ ಕಸ್ತೂರಿ ರಂಗಪ್ಪ ನಾಯಕರು. ದಳವಾಯಿ ಮುದ್ದ, ಇನ್ನು ನಿನ್ನ ಆಯಸ್ಸು ಮುಗಿಯಿತು. ಎಲ್ಲ ಆಶ್ಚರ್ಯದಿಂದ ಅದಂತ ಹೇಳ್ತಾನೆ. ಅಮ್ಮ, ಇಷ್ಟು ದಿನ ನಿನ್ನ ಮಡಿಲಲ್ಲಿ ದುಃಖವನ್ನು ಕಟ್ಟಿಕೊಂಡು ದಳವಾಯಿ ಮುದ್ದನ ವಿರುದ್ಧ ಸೇಡಿ ತೀರಿಸಿಕೊಳ್ಳಲು ಬದುಕಿರುವೆ. ನನ್ನ ತಂದೆಗಾದ ಅಪಮಾನವನ್ನು ತನ್ನ ಸರಿಗಿನಲ್ಲಿ ಕಟ್ಟಿಕೊಂಡು ಬದುಕಿರುವೆ ತಾಯಿ. ಇನ್ನು ಮೇಲೆ ಅದನ್ನು ಬಿಚ್ಚಿಟ್ಟು ಬಿಡು. ನನಗೆ ಬುದ್ಧಿ ಬರುವ ಮುನ್ನವೇ ಎಲ್ಲವನ್ನು ಮರೆಸಿ ಸೇಡು ಎಂಬ ಕೆಂಡವನ್ನು ನುಂಗಿ ತನ್ನ ಮಡಿಲನ್ನು ಬೆಂಕಿ ಮಾಡಿಕೊಂಡಿರುವೆ ತಾಯಿ. ಇದಕ್ಕಾಗಿ ಯಾರೇ ಎದುರಾಗಲಿ, ತ್ರಿನೇತ್ರನ ಕಣ್ಣು ತೆರೆಯಲಿ. ದುರ್ಗದ ರಣಬಾರಿಗೆ ದಳವಾಯಿ ಮುದ್ದನನ್ನು ಬಲಿಕೊಟ್ಟು ದುರ್ಗಕ್ಕೆ ಹಿಡಿದಿರುವ ಪಿಶಾಚಿಯನ್ನು ದೂರ ಮಾಡುತ್ತೇನೆ ತಾಯಿ, ದೂರ ಮಾಡುತ್ತೇನೆ. ಈ ದಳವಾಯಿ ಮುದ್ದ, ಕಾಮಗೇತಿ ವಂಶವು ನಿರ್ನಾಮವಾಯಿತು ಎಂದು ತಿಳಿದಿದೆಯಾ? ಈ ವಂಶವು ಮತ್ತೆ ಚಿಗುರಿ ತಲೆಗೆತ್ತಿ ನಿಂತಿದೆ. ದಳವಾಯಿ ಮುದ್ದನ ಭ್ರಷ್ಟ ಆಡಳಿತವನ್ನು ಕಿತ್ತೊಳೆದು ಭ್ರಷ್ಟರನ್ನು ಒಡೆದೋಡಿಸಿ ಮತ್ತೆ ಕಸ್ತೂರಿ ರಂಗಪ್ಪನ ಕಾಮಗೇತಿ ವಂಶದ ರತ್ನ ಸಿಂಹಾಸನವನ್ನು ಪ್ರತಿಷ್ಠಾಪಿಸುವ ಕಾಲ ಹತ್ತಿರವಾಗುತ್ತಿದೆ. ಈ ದಳವಾಯಿ ಮುದ್ದ, ಬರುತ್ತೇನೆ. ನಿನ್ನನ್ನು ಕಾಮಗೇತಿ ವಂಶದ ಶೌರ್ಯ, ಸಾಹಸ, ಪ್ರತಾಪ, ಸ್ವಾಭಿಮಾನ ಆಚಂದರ್ಕವಾಗಿ ಉಳಿಯುವುದೇ ವಿನಃ ನಿನ್ನಂಥ ಮೋಸಗಾರ ದಳವಾಯಿ ಮುದ್ದನ ನಿರಂತರ ದಾಳಿಗೆ ಅಳಿಯದು ಎಂಬ ಸತ್ಯವನ್ನು ಪ್ರಾಮಾಣಿಸಿ ತೋರಿಸುತ್ತೇನೆ. ಇದೇ ನನ್ನ ಪ್ರತಿಜ್ಞೆ. ಬಿಚ್ಚುಗತ್ತಿ ಭರಮಣ್ಣನಿಗೆ ನಾಯಕನಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ದೊರೆ ರಂಗಪ್ಪ ನಾಯಕ, ಇವತ್ತೇ ರಾತ್ರಿ ದಳವಾಯಿ ಮುದ್ದಣ್ಣನನ್ನು ಮುತ್ತಿಗೆ ಹಾಕಬೇಕು. ಸರಿ ರಾತ್ರಿಯಲ್ಲಿ ಅವನ ಅರಮನೆಯ ಕದವನ್ನು ತಟ್ಟಬೇಕು. ಆಮೇಲೆ ಎಲ್ಲರೂ ಸತ್ಯ ಗೊತ್ತಾದ ಮೇಲೆ ಅವನ ಹಿಡಿಬೇಕು, ಅವನ್ನ ಕೊಲ್ಲಬೇಕು ಅಂತಂತೇಳಿ ಎಲ್ಲರೂ ಸಿದ್ಧವಾಗ್ತಾರೆ. ದಳವಾಯಿ, ರುದ್ರ ಭರಮಪ್ಪ, ದೊರೆ ರಂಗಪ್ಪ ನಾಯಕ ಎಲ್ಲರೂ. ಭರಮಣ್ಣ ಸೇನೆ ರಂಗಯ್ಯನ ಊರು ಬಾಗಿಲ ಬಳಿ ಬಂದು ನಿಲ್ತೈತೆ. ಬಂದುಬಿಡ್ತಾರೆ ಎಲ್ಲ ಸೈನಿಕರನ್ನ ಏಚೆ ಬಡ್ದೆ ಅಂತ. ನಿಧಾನವಾಗಿ ಎಲ್ಲ ಪಂಜುಗಳನ್ನು ಓದಿಸಿ ಮುಂದೆ ನಡೆಯಿರಿ. ದೊರೆ ರಂಗಪ್ಪನವರೇ, ನೀವು ಮುಂದೆ ದುರ್ಗ ಸೈನ್ಯ ದಳಪತಿಗೆ ಕಾಣಿಸಿಕೊಳ್ಳಿರಿ, ನಡೆಯಿರಿ ಅಂತಂತೇಳಿ ತಕ್ಷಣ ದಳಪತಿ ದೊರೆ ರಂಗಪ್ಪ ನಾಯಕ ಬಂದು ನಾನೇ ದೊರೆ ರಂಗಪ್ಪ ನಾಯಕರು. ದಳಪತಿಗಳೇ, ನನ್ನನ್ನು ಸಾಯಿಸಿದರು ಎಂದು ತಿಳಿದುಕೊಂಡಿದ್ದೀರಿ. ನಾನು ಸತ್ತಿಲ್ಲ. ಸೆರೆಮನೆಯಿಂದ ಭರಮಣ್ಣ ನಾಯಕ ಬಿಡಿಸಿಕೊಂಡು ತಂದಿದ್ದಾರೆ. ಆವಾಗ ವೃದ್ಧ ಭರಮಪ್ಪನ ನೋಡಿ ಕೈ ಮುಗಿತಾರೆ. ದಳಪತಿ ನಿಂತ್ಕೊಂಡು ಮುಂದೆ ದ್ವಾರ ಬಾಗಿಲಿಗೆ ಏನು ನಿಂತಿರ್ತಾರಲ್ಲ ಅವರು. ಆವಾಗ ದಳಪತಿ, ನಮ್ಮಿಂದ ನಿಮಗೆ ತೊಂದರೆ ಇಲ್ಲ, ನೀವುಗಳು ನಿಮ್ಮ ಕೆಲಸವನ್ನು ಪ್ರಾರಂಭಿಸಬಹುದು. ಸೈನಿಕರೇ, ಕೋಟೆಯ ಬಾಗಿಲನ್ನು ತೆಗೆಯಿರಿ, ಎಲ್ಲ ಬಾಗಿಲುಗಳನ್ನು ತೆರೆದು ಬಿಡಿ. ನವಲುಕೊಲು ದುರ್ಗದ ಸೈನ್ಯ ಮುಂದೆ ಸಾಗಲಿ. ಎಲ್ಲ ಅಲ್ಲಿ ಸೈನ್ಯ ಕಟ್ಟಿರ್ತಾನೆ ಅವನು. ಸೈನ್ಯ ಕಟ್ಟಿ ಎಲ್ಲ ಕರ್ಕೊಂಬಂದು ಎಲ್ಲ ನುಗ್ಗಿಬಿಡ್ತಾರೆ ಒಳಗೆ. ಇಲ್ಲಿಗೆ ಆ ಸೀನ್ಸು 7ನೇ ಸೀನ್ಸ್ ಮುಗೀತತೆ. ಮುಂದಿನ ಎಪಿಸೋಡ್ನಲ್ಲಿ ನಾನು ಮುಂದಿನ ಸೀನ್ಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗಾಗ್ಬಿಟ್ಟು ದೊರೆ ರಂಗಪ್ಪ ನಾಯಕ, ರುದ್ರ ಭರಮಪ್ಪ, ಕಸ್ತೂರಿ ರಂಗಪ್ಪನ ಕಾಲದಲ್ಲಿ ಸೇನಾಧಿಪತಿಗಳಾಗಿರುತ್ತೆ ಕನಕವ್ವನಾಗತಿ ಮಹಾರಾಣಿ. ಕಸ್ತೂರಿ ಚಿಕ್ಕ ಬಾಲಕ ಆಗಿರ್ತಾನೆ. ದಳವಾಯಿ ಮುದ್ದಣ್ಣ ಮಾರುವೇಷದಿಂದ ರಾವಣ ಬಂದಂಗೆ ಬಂದು ಕಸ್ತೂರಿ ರಂಗಪ್ಪನಂದು ಅರಮನೆಗೆ ಮಾತುಕತೆ ನಡಿಬೇಕಾದ್ರೆ ಅವನೇನು ಮಾತಾಡ್ತಾನೆ ಗೊತ್ತಿಲ್ಲ, ಎಳ್ಕೊಂಡು ಹೋಗ್ಬಿಡ್ತಾನೆ. ಎಳ್ಕೊಂಡು ಹೋಗ್ಬಿಟ್ಟು ಅವನ್ನ ಅಪಮಾನ ಮಾಡಿ
ಕತ್ತೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಮಾಡಿಸ್ತಾನೆ ಅವನು. ಅಂಥ ಒಂದು ಕಿರುಕುಳ ಬಿಟ್ಟು ಅವನಿಗೆ ನೋಡೋ ನಿನಗೆ ಕಪ್ಪ ಕಾಣಿಕೆಗಳನ್ನ ಕೊಟ್ಟು ನಾನು ಹೇಳ್ದಂಗೆ ಕೇಳಿಕೆಂದು ಬಿದ್ದಿದ್ದರೆ ನಿನ್ನನ್ನು ಬದುಕಕ್ಕೆ ಬಿಡ್ತೇನೆ, ಇಲ್ಲವಾದರೆ ನಿನ್ನನ್ನು ಕೊಂದು ಬಿಡ್ತೇನೆ ಅಂತಂತೇಳಿ ಕಸ್ತೂರಿ ರಂಗಪ್ಪನ ದುರ್ಗದ ದೊರೆ ಆಗಿನ ಕಾಲದಲ್ಲಿ ಆ ಪೀರಿಯಡ್ನಲ್ಲಿ ಇವನು ಎಂಟ್ರಿ ಆಗಿಬಿಟ್ಟು ಕಸ್ತೂರಿ ರಂಗಪ್ಪ ನಾಯಕನ ಕೊಲೆ ಮಾಡಿಬಿಡ್ತಾನೆ, ಶಿರಚ್ಛೇದನ ಮಾಡಿಬಿಡ್ತಾನೆ. ಆವಾಗಿನ್ನೂ ಇವಳು ಮಹಾರಾಣಿ ಕನಕವನ್ನಾಗತ್ತಿ ಭರಮಣ್ಣನ ಎತ್ಕೊಂಡು ಊರೂರು ಅಲಿಯುತ್ತಾ ಸೈನಿಕರಿಗೆ ಕಣ್ ತಪ್ಪಿಸಿ ಮುಂದಕ್ಕೆ ಅವಳು ಪ್ರಯಾಣವನ್ನು ಬೆಳೆಸ್ಕೊಂಡು ನವಲಕಲ್ಲು ಅಂತ ಒಂದು ಊರಿಗೆ ಬಂದು ಆ ಸಾಮಾನ್ಯ ಮನುಷ್ಯರಂತೆ ಅಲ್ಲಿ ಒಂದು ಮನೆಯಲ್ಲಿ ಬದುಕನ್ನು ಸಾಗಿಸಿಕೊಂಡು ತಾಯಿ ಮಗ ದೊಡ್ಡನಾಗವರೆಗೂ ತಲೆಮರೆಸಿಕೊಂಡು ಅಲ್ಲಿ ಜೀವನ ಮಾಡ್ತಿರ್ತಾಳೆ. ಅವನ ರಕ್ತ ರಾಜರಕ್ತ ಆಗಿರುವುದರಿಂದ ಅವನಿಗೆ ಮುಂದೆ ಒಂದು ರಾಜಸಿಂಹಾಸನ ದೊರೆಯುವ ಭಾಗ್ಯ ಬರುತ್ತೆ. ಎಲ್ಲರೂ ಸೇರಿ ಅವನಿಗೆ ಆಶೀರ್ವಾದ ಮಾಡಿ ಅವನು ತನ್ನ ಕ್ಷತ್ರಿಯ ರಕ್ತದಲ್ಲಿ ಇರುವುದರಿಂದ ಅವನು ಒಂದು ಸೈನ್ಯವನ್ನು ಕಟ್ಟಿ ದಳವಾಯಿ ಮೂಲಕ ದಳವಾಯಿಯನ್ನು ಕೊಲ್ಲಬೇಕು ಅಂತಂತೇಳಿ ಅವನು ರಾಜ್ಯ ಸಿಂಹಾಸನದಿಂದ ಕೆಳಗಿಳಿಸ್ಬೇಕು ಅಂತಂತೇಳಿ ಅವನ ಮೇಲೆ ದಾಳಿ ಮಾಡ್ತಾನೆ. ಯಾರು? ಭರಮಪ್ಪ ನಾಯಕ. ಮುಂದೆ ಯುದ್ಧ ಆಗುತ್ತೆ. ಅಲ್ಲಿ ಹೋಗಿ ಈಗ ಕೋಟೆಗೆ ಮುತ್ತಿಗೆ ಹಾಕಿದ್ದಾರೆ. ಈಗ ಎಲ್ಲ ಅಲ್ಲಿರುವ ಸೈನಿಕರು, ದಳವಾಯಿಗಳು, ಆಮೇಲೆ ದಳಪತಿಗಳು ಎಲ್ಲ ಪರಿಚಯರು ವೃದ್ಧ ಭರಮಪ್ಪನಿಗೆ ಮತ್ತು ದೊರೆ ರಂಗಪ್ಪ ನಾಯಕನಿಗೆ. ಇವರು ಹೋದ ತಕ್ಷಣಕ್ಕೆ ಈ ವಿಷಯ ತಿಳಿದ್ಬಿಟ್ಟು ಎಲ್ಲ ಒಳಗಡೆ ಕಳಿಸ್ಬಿಡ್ತಾರೆ ಅವನು. ಹೀಗಾಗಿ ಅಲ್ಲಿಂದ ಮುಂದೆ ಕತೆ ಮುಂದುವರಿಯುತ್ತದೆ. ಇಷ್ಟು ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.